ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ನಿನ್ನೆ ವಿಡಿಯೋ ನೋಡಿದ್ರೆ ಸೊ ಅವ್ರಿಗೆಲ್ಲ ಗೊತ್ತಾಗಿರುತ್ತೆ. ಸೊ ಏನ್ ಆಯ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಸ್ಟಾರ್ಟ್ ಮಾಡ್ದಲ್ಲ, ಏನಕ್ಕೆ ಈ ಒಂದು ವೆಯ್ಟ್ ಲಾಸ್ ಜರ್ನಿ ಸರಿಯಾಗಿ ನಾನು ಮಾಡಕ್ ಆಗ್ತಾ ಇಲ್ಲ. ಸೊ ಪ್ರತಿಯೊಂದನ್ನು ನಿನ್ನೆ ವಿಡಿಯೋ ತಿಳಿಸಿದೆ. ಯಾರಾದ್ರೂ ವಿಡಿಯೋ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋನ ಚೆಕ್ ಮಾಡಿ. ಸೊ ಈ ಒಂದು ವೆಯ್ಟ್ ಲಾಸ್ ಜರ್ನಿ ಏನಿದೆ ಅಲ್ಲ, 57 ಇಂದ 52 kgs ನಾನೇನು ಟಾರ್ಗೆಟ್ ಇಟ್ಕೊಂಡಿದ್ದೀನ, ಇದನ್ನ ಮಾಡಬೇಕು ಅಂತಂದ್ರೆ ಅಷ್ಟು ಈಸಿ ಅಲ್ಲ ಅಂತ ನಂಗೆ ಅರ್ಥ ಆಗೋಯ್ತು. ಸೊ ಲೈಕ್ ಏನೇನೆಲ್ಲ ನಾನು ಇನ್ಕ್ಲೂಡ್ ಮಾಡಿಕೊಂಡ್ರೆ ಸೊ ಈ ಒಂದು ನನ್ನ ಟಾರ್ಗೆಟ್ ವೆಯ್ಟ್ನ ರೀಚ್ ಆಗ್ಬೋದು ಅಂತ ಹೇಳ್ಬಿಟ್ಟು, ಸೊ ಮೇನ್ ಆಗಿ ಕೆಲವೊಂದು ಪಾಯಿಂಟ್ಸ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಚೇಂಜಸ್ಸು ಏನೇನಂತ ಈ ವಿಡಿಯೋಲಿ ತಿಳಿಸ್ತೀನಿ. ಫಸ್ಟ್ ಬಂದ್ಬಿಟ್ಟು ನಿನ್ನೆ ನಾನು ಮಾಡಿರೋ ಥರ ವಾರಕ್ಕೆ 1 ರಿಂದ 2 ಸಲ ಡಿಟಾಕ್ಸ್ ಡಯಟ್ನ ಫಾಲೋ ಮಾಡಬೇಕು. ಸೊ ಯಾವುದೇ ಥರದ ಡಿಟಾಕ್ಸ್ ಡಯಟ್ ಆದರೂ ಮಾಡ್ಕೋಬೋದು. ಲೈಕ್ ಯಾರಿಗೆ ವೆಯ್ಟ್ ಸ್ಟಕ್ ಆಗಿರುತ್ತಲ್ಲ ಅಂಥವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಡಿಟಾಕ್ಸ್ ಡಯಟ್ಗಳನ್ನ ಮಾಡೋದ್ರಿಂದ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಮೇಯ್ನ್ ಆಗಿ ಫಾಲೋ ಮಾಡ್ಬೇಕು ಅಂದ್ಕೊಂಡಿರೋದು ವರ್ಕೌಟ್ಸು. ಸೊ ಈ ಸಲ ಅಂತೂ ವರ್ಕೌಟ್ಸ್ ಮಿಸ್ ಮಾಡೋಂಗೇ ಇಲ್ಲ. ಇಷ್ಟು ದಿನ ಲೈಕ್ 1 ವೀಕ್ ಆದ್ಮೇಲೆ ಮಾಡೋಣ, ನೆಕ್ಸ್ಟ್ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡೇ ಬಂದೆ. ನಾನು ಮಿನಿಮಮ್ 20 to 30 minutes ವರ್ಕೌಟ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ವರ್ಕೌಟ್ಸ್ ಮಾಡೋಕ್ಕಾಗದೇ ಇದ್ದಾಗ ವಾಕಿಂಗ್ ಆದರೂ ಮಾಡೋಣ ಅಂತ. ಸೊ ಇದು ಅಂತೂ ಸ್ಟ್ರೇಟಾಗಿ ಫಾಲೋ ಮಾಡಬೇಕು ಈ ಒಂದು ನನ್ನ ಟಾರ್ಗೆಟ್ ರೀಚ್ ಆಗಬೇಕು ಅಂದರೆ ಈ ಜರ್ನಿಯಲ್ಲಿ. ಸೊ ಇವೆರಡು ಕಂಪಲ್ಸರಿಯಾಗಿ ಇನ್ಕ್ಲೂಡ್ ಮಾಡ್ಕೊಂಡಿರೋದು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಕ್ಚುಲಿ ಇಷ್ಟು ದಿನ 3 meals ಮಾಡ್ತಿದ್ನಲ್ಲ, ಇನ್ಮೇಲಿಂದ 2 mealsನ ಪ್ಲ್ಯಾನ್ ಅಂದರೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೋಡೋಣ, ಅದಿನ್ನೂ ಕನ್ಫರ್ಮ್ ಮಾಡ್ಕೊಂಡಿಲ್ಲ. ಸೊ ಒನ್ಸ್ ನಾನು ನನ್ನ ಡಯಟಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೊಳ್ತೀನಲ್ಲ, ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈ ಒಂದು ಜರ್ನಿಯಲ್ಲಿ ನೀವು ನನ್ನ ಜೊತೆಗಿರಿ. ಆ್ಯಂಡ್ ಯಾರೆಲ್ಲ ವೆಯ್ಟ್ನ ಕಡಿಮೆ ಮಾಡ್ಕೋಬೇಕು, ನಾವು ವೆಯ್ಟ್ ಲಾಸ್ ಆಗಬೇಕು, ಫಿಟ್ ಆಗಿರಬೇಕು ಅಂತ ಅಂದ್ಕೊಳ್ಳೋರು, ಡೆಫಿನೆಟ್ಲಿ ಅಂಥವ್ರಿಗೆ ನನ್ನ ವಿಡಿಯೋಸ್ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಯೂಸ್ ಆಗೋ ಅಂಥವ್ರಿಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಆ್ಯಂಡ್ ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಸ್ಕಿನ್ ಕೇರ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ನಾನು ತುಂಬ ಸಲ ಹೇಳಿದ್ದೀನಿ, ಸ್ಕಿನ್ ಕೇರ್ ಅಂದರೆ ಬರೀ ನಾವು ಹೊರಗಡೆಯಿಂದ ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಹೆಲ್ದಿ ಡಯಟ್ನ ಫಾಲೋ ಮಾಡಬೇಕು. ಸೊ ನಮಗೆ ಬ್ಲಡ್ ಎಲ್ಲ ಲೈಕ್ ಒಳಗಡೆ ಪ್ಯೂರಿಫೈ ಆಗಿಲ್ಲ ಅಂತಂದರೆ ಅದರಿಂದ ಆಕ್ನೆ ಪ್ರಾಬ್ಲಮ್ ಈ ಥರ ತುಂಬ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಒಳ್ಳೆ ಹೆಲ್ದಿ ಡಯಟ್ ಜೊತೆಗೆ ನಮ್ಮ ಸ್ಕಿನ್ಗೆ ಎಕ್ಸಾಕ್ಟಾಗಿ ಸೂಟ್ ಆಗುವಂಥ ಪ್ರಾಡಕ್ಟ್ಸ್, ಅಂದರೆ ನಮಗೆ ಏನೇನು ಪ್ರಾಬ್ಲಮ್ಸ್ ಇದ್ದಾವೆ, ಏನೇನು ಇಶ್ಯೂಸ್ ಇದ್ದಾವೆ ಸ್ಕಿನ್, ಸೊ ಅದಕ್ಕೆ ತಕ್ಕಂಗೆ ನಾವು ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಅವಾಗ ಮಾತ್ರ ನಮಗೆ ಒಳ್ಳೆ ರಿಸಲ್ಟ್ ಸಿಗೋದು. ಸೊ ನೀವು ನೋಡ್ತಿರ್ಬೋದು ನನಗೆ ಬಿಫೋರ್ಗೆ ಮತ್ತು ಆಫ್ಟರ್ಗೆ ಎಷ್ಟು ವಿಸಿಬಲ್ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಅಂತ. ಸೊ ಅದು ನನಗೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗುವಂಥ ಪ್ರಾಡಕ್ಟ್ಸು, ನನಗೇನೇನು ಪ್ರಾಬ್ಲಮ್ಸ್ ಇದ್ದಾವೆ, ನನಗೆ ಏನೇನು ಇಶ್ಯೂಸ್ ಇದ್ದಾವೆ ಅದಕ್ಕೆ ತಕ್ಕಂಗೆ ನಾನು ಕ್ಯೂರ್ ಸ್ಕಿನ್ನಲ್ಲಿ ಕನ್ಸಲ್ಟೇಷನ್ ತೊಗೊಂಡ್ಬಿಟ್ಟು, ಸೊ ಅದರಲ್ಲಿ ನನಗೆ ಡಾಕ್ಟರ್ ಏನು ಸಜೆಸ್ಟ್ ಮಾಡಿದ್ದಾರೆ, ಸರ್ಟಿಫೈಡ್ ಡರ್ಮೋಟೊಲಜಿಸ್ಟ್ ಅವ್ರು ನನಗಿರೋವಂಥ ಪ್ರಾಬ್ಲಮ್ಸ್ನೆಲ್ಲ ಅನಲೈಸ್ ಮಾಡಿಬಿಟ್ಟು ಎಕ್ಸಾಕ್ಟಾಗಿ ನನಗೆ ಕೊಟ್ಟಿರೋವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀನಿ. ಸೊ ಹಾಗಾಗಿನೇ ನನಗೆ ಇಷ್ಟೊಂದು ವಿಸಿಬಲ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇರೋದು. ಆ್ಯಂಡ್ ಇದ್ರ ಜೊತೆಗೆ ನಾನು ಹೆಲ್ದಿ ಡಯಟ್ನ ಫಾಲೋ ಮಾಡ್ತಾ ಇದ್ದೀನಿ. ಸೊ ರೆಗ್ಯುಲರ್ ಆಗಿ ನೀವೇ ನೋಡ್ತಾ ಇರ್ಬೋದು ನನ್ನ ವಿಡಿಯೋಸ್ ಎಲ್ಲ. ಸೊ ಎಷ್ಟು ಹೆಲ್ದಿಯಾಗಿ ತೊಗೊಳ್ತೀವಿ ಆ್ಯಂಡ್ ಎಷ್ಟೊಂದು ಡಿಟಾಕ್ಸ್ ಜ್ಯೂಸಸ್ ಈ ಥರ ಎಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದನೇ ನನ್ನ ಸ್ಕಿನ್ ಇಷ್ಟು ಹೆಲ್ದಿ ಆಗಿದೆ. ಆ್ಯಂಡ್ ಸೊ ಯಾರೆಲ್ಲ ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹಾಗೆ ಕಮೆಂಟಲ್ಲೂ ಪಿನ್ ಮಾಡಿರ್ತೀನಿ. ಅದ್ರ ಥ್ರೂ ಡೌನ್ಲೋಡ್ ಮಾಡಿಬಿಟ್ಟು ನೀವು ಪರ್ಚೇಸ್ ಮಾಡೋ ಟೈಮಲ್ಲಿ ಅಶ್ವಿನಿ 100 ಅಂತೇಳಿ ಈ ಕೂಪನ್ ಕೋಡ್ನ ಯೂಸ್ ಮಾಡಿದರೆ ಇನ್ಸ್ಟಂಟಾಗಿ 100 rupees ಆಫನ್ನು ಸಿಗುತ್ತೆ. ಹಾಗೆ ನಿಮಗೆ ಏನೇನು ಇಶ್ಯೂಸ್ ಇದ್ದಾವೆ ಸ್ಕಿನ್ನು, ಕೆಲವೊಬ್ಬರಿಗೆ ಬಂಗು ಇರುತ್ತೆ, ಕೆಲವೊಬ್ಬರಿಗೆ ಡ್ರೈ ಪ್ಯಾಚಸ್ ಆಗ್ತಿರುತ್ತೆ, ಇಲ್ಲ ತುಂಬ ಆಕ್ನೆ ಪ್ರಾಬ್ಲಮ್ಮು, ಈ ಥರ ಹಲವಾರು ಇಶ್ಯೂಸ್ ಇರುತ್ತೆ ಸ್ಕಿನ್ ಇಶ್ಯೂಸು. ಸೊ ಏನೇನು ಮೆಡಿಕೇಶನ್ಸ್ ತೊಗೊಳ್ತಾ ಇದ್ದೀರಾ ಇದನ್ನೆಲ್ಲ ಎಂಟರ್ ಮಾಡಿದರೆ ನಿಮಗೆ ಸರ್ಟಿಫೈಡ್ ಡರ್ಮೋಟೊಲಜಿಸ್ಟ್ ನಿಮಗೆ ಸೂಟ್ ಆಗುವಂಥ ಪ್ರಾಡಕ್ಟ್ಸ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಯಾರಿಗಾದ್ರೂ ಪ್ರಾಬ್ಲಮ್ಸ್ ಇದ್ದರೆ ಡೆಫಿನೆಟ್ಲಿ ಒಂದ್ಸಲ ಟ್ರೈ ಮಾಡಿ, ಹೈಲಿ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಬನ್ನಿ. ನನ್ನ ಬೇಬಿಗೆ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದ್ದೀನಿ ಅಂತೇಳಿ ವೀಡಿಯೋಸಲ್ಲಿ ಶೇರ್ ಮಾಡಿಕೊಂಡಾಗ ಎಷ್ಟೊಂದು ಮದರ್ಸು ಹೇಗೆ ಸ್ಟಾಪ್ ಮಾಡಿದ್ರಿ, ಲೈಕ್ ನಮ್ಮ ಮಗು 3 years ಆಗಿದೆ ಆದರೂ ಸ್ಟಾಪ್ ಮಾಡ್ತಾನೇ ಇಲ್ಲ, ನೀವು ಏನು ಟ್ರಿಕ್ಸ್ನ ಯೂಸ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದೀರಾ. ಆ್ಯಂಡ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಈ ಒಂದು ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕಂದರೆ ನಂಗೆ ತುಂಬಾ ಕಷ್ಟ ಆಯಿತು. ಆರಾಧ್ಯ ಟೈಮಲ್ಲಿ ಅಂದರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಡೆಲಿವರಿ ಆದಾಗ ನನಗೆ ಅಷ್ಟೊಂದೆಲ್ಲ ಸ್ಟ್ರಗಲ್ ಅನಿಸ್ಲೇ ಇಲ್ಲ. ಬಟ್ ನಮ್ಮ ಲಡ್ಡುಗೆ ಬ್ರೆಸ್ಟ್ ಫೀಡಿಂಗ್ನ ಸ್ಟಾಪ್ ಮಾಡೋದಕ್ಕೆ ನನಗೆ ತುಂಬ ಕಷ್ಟ ಆಯಿತು. ಹಾಗಾಗಿ ನಾನು ಫಾಲೋ ಮಾಡಿರೋವಂಥ ಕೆಲವೊಂದು ಟ್ರಿಕ್ಸ್ ಇದ್ದಾವೆ, ಲೈಕ್ ಟಿಪ್ಸ್ ಅನ್ಬೋದು. ಸೊ ಅದನ್ನು ಶೇರ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ನಿಮಗೂ ಅಂದ್ಕೊಂಡೆ. ಸೊ ಅಪ್ಕಮಿಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ.
ಆ್ಯಂಡ್ ಈಗ ಇವತ್ತು ಮಾರ್ನಿಂಗ್ ಬಂದುಬಿಟ್ಟು ಧನಿಯಾ ಕಾಳು ಕುದಿಸಿರುವಂಥ ನೀರನ್ನ ತೊಗೊಂಡಿದ್ದೀನಿ ವೆಯ್ಟ್ ಲಾಸ್ ಡ್ರಿಂಕಿಗೆ. ಯಾವುದೇ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಂಡಾದ್ಮೇಲೆ ಗೊತ್ತಿದೆಯಲ್ಲ, ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಟು 1 ಅವರ್ ಗ್ಯಾಪ್ ಬಿಟ್ಟು ಆಮೇಲೆ ಏನಾದರೂ ತೊಗೊಳ್ಳಿ. ಆ್ಯಂಡ್ ನೀರು ಮೇನಾಗಿ ನೆಗ್ಲೆಕ್ಟ್ ಮಾಡೋದೇ, ನೀರನ್ನ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಅಂದರೆ ಯಾವುದೇ ಒಂದು ಡಯಟ್ ಮಾಡಿದ್ರೂ ನಾವು ಕಂಪಲ್ಸರಿಯಾಗಿ ನೀರನ್ನ ಕುಡಿಲೇಬೇಕು. 20 kgಗೆ 1 ಲೀಟರ್ ಥರ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು, ನೀವು ಎಷ್ಟು kg ಇದ್ದೀರಾ ನೋಡಿಕೊಂಡು, ನೀವು 60 kg ಇದ್ದರೆ 3 ಲೀಟರ್ಸ್ ನೀರು ಕುಡಿಬೇಕು. ಇಲ್ಲ ನೀವು 50 kgs ಇದ್ದೀರಿ ಅಂದರೆ 2.5 ಲೀಟರ್ಸು ಈ ಥರ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀರನ್ನ ಕುಡಿಯೋದ್ರಿಂದ ನಮಗೆ ಎಷ್ಟೊಂದು ಪ್ರಾಬ್ಲಮ್ಗಳು ಸಾಲ್ವ್ ಆಗಿಬಿಡ್ತವೆ. ಬಟ್ ನಮ್ಗೆ ಅದು ಗೊತ್ತೇ ಇರೋದಿಲ್ಲ. ನೀರಿಂದನೇ ನಮ್ಮ ವೆಯ್ಟ್ ಲಾಸ್ ಆಗ್ತಾ ಇಲ್ವೇನೋ, ಸ್ಟ್ರಕ್ ಆಗಿದೇನೋ ಅಂತ ನಾವು ಸ್ವಲ್ಪನೂ ಯೋಚನೆ ಮಾಡೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಎಷ್ಟೇ ಸ್ಟ್ರಿಕ್ಟಾಗಿ ಮಾಡಿದ್ರೂ ನೀರು ಕರೆಕ್ಟಾಗಿ ಕುಡಿತಾ ಇಲ್ಲ ಅಂದರೆ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ಸ್ ಅಂತೂ ಖಂಡಿತ ಸಿಗೋದಿಲ್ಲ. ಆ್ಯಂಡ್ ಈಗ ಎಷ್ಟೊಂದು ಪಾರ್ಸಲ್ಸು ಬಂದಿತ್ತು. ನಾನು ಡ್ರೆಸ್ಗಳೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೆ. ಈಗ ಶ್ರಾವಣ ಎಲ್ಲ ಸ್ಟಾರ್ಟ್ ಆಗಿಬಿಟ್ರೆ ಹಬ್ಬಗಳ ಮೇಲೆ ಹಬ್ಬಗಳು ಬಂದೇ ಬರ್ತವೆ. ಸೊ ಎಲ್ಲದಕ್ಕೂ ಬೇಕಾಗತ್ತೆ ಅಂದ್ಬಿಟ್ಟು ಆನ್ಲೈನಿಂದ ಎಷ್ಟೊಂದು ಚೆನ್ನಾಗಿರೋಂಥ ಕುರ್ತಿ ಸೆಟ್ಸ್ಗಳನ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರದ್ದು ಎಲ್ಲ ಯಾವ ಥರ ಇದೆ, ಹಾಕ್ಕೊಂಡಾಗ ಹೆಂಗೆ ಕಾಣಿಸುತ್ತೆ ಅದೆಲ್ಲ ನಾನು ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಲಿಂಕ್ಸು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಲಿಂಕ್ಸ್ ಕೊಡ್ತೀನಿ, ಆಯಿತಾ. ಇದು ಬಂದುಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಡೀಟೇಲ್ ಆಗಿ ನಾನು ವೀಡಿಯೋಸ್ನ ಮಾಡ್ತಿರ್ತೀನಿ. ಯಾರಾದರೂ ನೋಡಿಲ್ಲ, ಇನ್ನೂ ಗೊತ್ತಿಲ್ಲ ಅಂತಂದರೆ ಅಶ್ವಿನಿ ಗೀತಾಂಜಲಿ ಅಂತಲೇ ಇದೆ ಇನ್ಸ್ಟಾಗ್ರಾಮಲ್ಲಿ. ಹೋಗಿ ಸರ್ಚ್ ಮಾಡಿದ್ರೆ ನನ್ನ ಪೇಜ್ ಅಶ್ವಿನಿ ಗೀತಾಂಜಲಿ ಅಂತಲೇ ಬರುತ್ತೆ. ಸೊ ನೀವು ಅದರಲ್ಲಿ ನನ್ನ ಫಾಲೋ ಮಾಡಿದ್ರೆ ಮೇಯ್ನಾಗಿ ಅಫೋರ್ಡಬಲ್ ಫ್ಯಾಷನ್ ಫೈನ್ಸ್, ಅಂದರೆ ನಮಗೆ ಬ್ಲೌಸಸ್ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ಆ್ಯಂಡ್ ಎತ್ನಿಕ್ ಸೆಟ್ಸು, ಆ್ಯಂಡ್ ನೆಕ್ಸ್ಟು ಒಳ್ಳೆ ಟಾಪ್ಸು, ಈ ಥರ ಲೇಡೀಸ್ಗೆ ಯೂಸ್ ಆಗುವಂಥ ಎಲ್ಲ ಥರದ ಫ್ಯಾಷನ್ ಕಂಟೆಂಟ್ನ ಮಾಡ್ತಿರ್ತೀನಿ. ನನ್ನ ಜೊತೆಗೆ ಲಂಚ್ ಬಾಕ್ಸ್, ಕಿಡ್ಸಿಗೆ ಲಂಚ್ ಬಾಕ್ಸ್ ಐಡಿಯಾಸ್ ಕೊಡ್ತಾ ಇರ್ತೀನಿ. ಸೊ ಮೇಯ್ನಾಗಿ ಈ ಥರ ಕಂಟೆಂಟ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಕ್ರಿಯೇಟ್ ಮಾಡ್ತಿರ್ತೀನಿ. ಹಾಗಾಗಿ ಡೆಫಿನೆಟ್ಲಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇನ್ಸ್ಟಾಗ್ರಾಮ್ ID ಅಶ್ವಿನಿ ಗೀತಾಂಜಲಿ. ಸೊ ಫಾಲೋ ಮಾಡಿ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ವು ಕುರ್ತೀಸ್ ಅಂತೂ. ಸೊ ಇವೆಲ್ಲ ವೇರ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಬಟ್ ಇವತ್ತು ಜಸ್ಟ್ ಎಲ್ಲ ಅನ್ಬಾಕ್ಸಿಂಗ್ ಮಾಡಿದೆ. ಯಾವ್ಯಾವ ಬಂದ ತಕ್ಷಣ ಫಸ್ಟ್ ಯಾವುದೇ ಪಾರ್ಸಲ್ ಬಂದ್ರೂ ಫಸ್ಟ್ ಓಪನ್ ಮಾಡಿಬಿಡಬೇಕು. ನನಗೆ ಏನೋ ಕ್ಯೂರಿಯಾಸಿಟಿ ನೋಡಬೇಕು ಅನ್ನೋದು. ಸೊ ಹಂಗೆ ಲೈಕ್ ಅನ್ಬಾಕ್ಸಿಂಗ್ ವಿಡಿಯೋನ ಆ್ಯಡ್ ಮಾಡಿದೆ ಇಲ್ಲಿ. ಜಸ್ಟ್ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಹೇಳಿದ್ನಲ್ಲ, ನೆಕ್ಸ್ಟ್ ಇದನ್ನ ಹಾಕ್ಕೊಂಡಾಗ ಹೇಗೆ ಕಾಣಿಸುತ್ತೆ ಇಲ್ಲ ಇವೆಲ್ಲ ಕುರ್ತಿ ಸೆಟ್ಸ್ ಅನ್ನೋದನ್ನ ತೋರಿಸ್ತೀನಿ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಆ್ಯಂಡ್ ಚೆನ್ನಾಗಿ ಕಲರ್ ಕಾಂಬಿನೇಷನ್. ಆ್ಯಂಡ್ ಹಬ್ಬಗಳಿಗೆ, ಫಂಕ್ಷನ್ಸಿಗೆ, ರಾಖಿ ಹಬ್ಬ ಮತ್ತು ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಚತುರ್ಥಿ, ಈ ಥರ ಎಷ್ಟೊಂದು ಹಬ್ಬಗಳಿದಾವಲ್ಲ, ಅವೆಲ್ಲದಕ್ಕೂ ಒಳ್ಳೆ ಕುರ್ತಿ ಸೆಟ್ಸ್ನ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ಇವಂತೂ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ನೋಡಿ. ಆ್ಯಂಡ್ ಅನ್ಬಾಕ್ಸಿಂಗ್ ಎಲ್ಲ ಮಾಡಿದೆ, ಪಾರ್ಸಲ್ಸ್ ಬಂದಿರೋವೆಲ್ಲ. ನೆಕ್ಸ್ಟ್ ಈಗ ನಾನು ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೇ ಆರಾಧ್ಯ ಲಂಚ್ ಬಾಕ್ಸ್ಗೂ ಮಾಡಿದ್ದೆ. ಸ್ವಲ್ಪ ಮಾಡಿಫೈ ಮಾಡಿ ನಾನು ನನ್ನ ಡಯಟಿಗೆ ಯೂಸ್ ಆಗೋ ಥರ ಮಾಡ್ಕೊಳ್ತಾ ಇದ್ದೀನಿ. ಏನು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಚಿಕ್ಕ ಮಕ್ಳು ಏನು ಮಾಡಿಬಿಡ್ತಾರೆ, ಸೊಪ್ಪುಗಳು ಅಂತಂದರೆ ತೆಗೆದಿಟ್ಬಿಡೋದು, ಇಲ್ಲ ತಿನ್ನೋದೇ ಇಲ್ಲ. ಹೇಗೋ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಸಾರಲ್ಲಿ ಹಾಕಿಬಿಟ್ಟು ನಾವು ಬೇಳೆಯಲ್ಲಿ ಹಾಕಿ ನಾವು ಹೇಗೋ ತಿನ್ನಿಸ್ತೀವಿ ಮಕ್ಕಳಿಗೆ. ಬಟ್ ಈ ಥರ ರಾಜಗಿರಿ ಸೊಪ್ಪು ಅಂಥವನ್ನೆಲ್ಲ ಮಕ್ಕಳಿಗೆ ಕೊಟ್ಟರೆ ತಿನ್ನೋದೇ ಇಲ್ಲ. ಆರಾಧ್ಯ ಅಂತೂ ತೆಗೆದೇ ಇಟ್ಬಿಡ್ತಾಳೆ. ಸೊ ಹಾಗಾಗಿನೇ ನಾನು ಏನು ಮಾಡ್ತೀನಿ ಅಂತಂದರೆ, ಈ ಥರ ಸೊಪ್ಪುಗಳನ್ನ ಅವ್ರಿಗೆ ತಿನ್ನಿಸ್ಬೇಕು ಅಂದಾಗ ಫಸ್ಟು ರಾಜಗಿರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ಅದನ್ನ ವಾಶ್ ಮಾಡ್ಕೊಂಬಿಟ್ಟು ಚಿಕ್ಕದಾಗಿ ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಜಸ್ಟ್ ಒಂದು 30 ಸೆಕೆಂಡ್ಸ್ ಅಷ್ಟು ಫ್ರೈ ಮಾಡಿಕೊಂಡು ಈಗ ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಕಡಲೆಬೇಳೆ ಮೊದಲೇ ಹಿಂದಿನ ದಿನ ನೈಟೇ ನಾನು ನೆನೆಸಿಟ್ಕೊಂಡಿದ್ದೆ. ಸ್ವಲ್ಪ ಕಡಲೆಬೇಳೆನ ನೆನೆಸಿಟ್ಕೊಂಡು ಅದರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಉಪ್ಪು, ಅರಿಶಿನ, ಖಾರ ಆ್ಯಂಡ್ ನಿಮ್ಗಿನ್ನೂ ಏನೇನು ಬೇಕೋ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿರುವಂಥ ರಾಜಗಿರಿ ಸೊಪ್ಪು ಏನಿರುತ್ತಲ್ಲ, ಈ ರಾಜಗಿರಿ ಸೊಪ್ಪು ಬದಲಾಗಿ ನೀವು ಮೆಂತ್ಯ ಸೊಪ್ಪು ಹಾಕ್ಬೋದು, ಪಾಲಕ್ ಸೊಪ್ಪು ಹಾಕ್ಬೋದು. ಆ್ಯಂಡ್ ಬೇರೆ ಮಕ್ಕಳಿಗೆ ಏನಾದರೂ ತಿನ್ನಿಸ್ಬೇಕು ಅಂತ ನಿಮ್ಗೆ ಇಷ್ಟ ಇರುತ್ತೆ ನೋಡಿ, ಆ ಥರ ಯಾವ ಸೊಪ್ಪಾದರೂ ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಚಪಾತಿ ಹಿಟ್ಟು ಯಾವ ಥರ ಮಾಡ್ಕೊಳ್ತೀವಲ್ಲ, ಇದಕ್ಕೆ ಸ್ವಲ್ಪ ಚಪಾತಿ ಹಿಟ್ಟನ್ನ ಹಾಕಿ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ನಾವು ಚಪಾತಿಗಳು ಮಾಡ್ಕೊಳ್ಳೋ ಥರ ಬರಬೇಕು. ಅಲ್ಲಿವರೆಗೂ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಒಂದು ಹಿಟ್ಟಿಂದ ನಾನೇನು ಮಾಡ್ತೀನಿ ಅಂದರೆ ಆರಾಧ್ಯಗೆ ಪೂರಿನ ಮಾಡಿಕೊಟ್ಟೆ ಅವಳ ಲಂಚ್ ಬಾಕ್ಸಿಗೆ. ಬಟ್ ನಾನು ನನ್ನ ಡಯಟಿಗೆ ಪೂರಿ ಎಲ್ಲ ತಿನ್ನೋಂಗಿಲ್ಲಲ್ಲ, ಹಾಗಾಗಿ ಡೀಪ್ ಫ್ರೈ ಮಾಡಿರೋವಂಥದ್ದು ಫುಡ್ ಬೇಡ ಅಂತೇಳ್ಬಿಟ್ಟು ಚಪಾತಿಗಳನ್ನ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಗೊತ್ತಾ. ನಾವು ಇದರಲ್ಲಿ ಕಡಲೆಬೇಳೆನೂ ಹಾಕಿರೋದ್ರಿಂದ ನಮಗೆ ಪ್ರೋಟೀನ್ ರಿಚ್ಚು ಇರುತ್ತೆ.
ಆ್ಯಂಡ್ ಸೊಪ್ಪೆಲ್ಲ ಹಾಕ್ತೀವಲ್ಲ ಫೈಬರ್ ರಿಚ್. ಹಾಗಾಗಿ ನಾರ್ಮಲ್ ಚಪಾತಿಗಳು ಮಾಡ್ಕೊಳ್ಳೋದಕ್ಕಿಂತ ನಾನು ಯಾವಾಗಲೂ ಹೇಳೋ ಒಂದೇ ಡೈಲಾಗ್, ಮನೇಲಿ ಮಾಡ್ಕೊಳ್ಳೋವಂಥ ನಾರ್ಮಲ್ ರೆಗ್ಯುಲರ್ ಚಪಾತಿಗಳಕ್ಕಿಂತ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಮನೆಯಲ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ಗಳಿರುತ್ತೆ. ಸೊ ಹಾಗಾಗಿನೇ ಹೇಳ್ತೀನಿ, ರುಚಿಯಾಗಿ ಮನೆಯಲ್ಲಿ ಮಾಡಿಕೊಂಡು ನೀವು ತಿನ್ನಿ, ಮನೆಯವ್ರಿಗೂ ತಿನ್ನಿಸಿ. ಸೊ ಆರಾಧ್ಯಂದು ಲಂಚ್ ಬಾಕ್ಸಿಗೆ ಇದೇ ಮಾಡಿದ್ನಲ್ಲ, ಹಾಗಾಗಿ ಮನೇಲಿ ಎಲ್ಲರಿಗೂ ಬ್ರೇಕ್ಫಾಸ್ಟ್ಗೆ ಇದನ್ನೇ ಮಾಡ್ಕೊಂಡ್ವಿ. ಸೊ ಹಾಗಾಗಿ ನಾನು ಬ್ರೇಕ್ಫಾಸ್ಟ್ಗೆ ಈ ಥರ ಮೀಡಿಯಮ್ ಸೈಜಲ್ಲಿ ಮಾಡಿರುವಂಥ 2 ಚಪಾತಿ, ಅದ್ರ ಜೊತೆ ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ, ಇದನ್ನು ಬ್ರೇಕ್ಫಾಸ್ಟ್ಗೆ ತೊಗೊಂಡೆ. ಸೊ ಮಧ್ಯಾಹ್ನ ಏನಾದರೂ ಬೇರೆ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡೆ. ಮಾರ್ನಿಂಗ್ ಚಪಾತಿ ತಿಂದಿದ್ದೀವಲ್ಲ, ಹಂಗೆ ಮತ್ತೆ ಮಧ್ಯಾಹ್ನ ಜೋಳದ ರೊಟ್ಟಿ ಏನು ತಿನ್ನೋದು ಬೇಡ ಅಂದ್ಬಿಟ್ಟು ಮೊಸರನ್ನ ಮಾಡಿದೆ. ಮಕ್ಳಿಗೂ ಇಷ್ಟಪಡ್ತಾರೆ, ಸೊ ಅವರು ತಿನ್ನಲಿ ಅಂತ ಹೇಳ್ಬಿಟ್ಟು ನಾನು ಯಾವಾಗಾದರೂ ಮೊಸರನ್ನ ಮಾಡಿದರೆ ಈ ಥರ ಎಲ್ಲ ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಮಾಡಿರ್ತೀನಿ. ಮಕ್ಕಳಿಗೆ ಇಷ್ಟ, ನನಗೂ ಇಷ್ಟ. ಹಾಗಾಗಿ ನಾನು ತೋರಿಸಿದ್ದೀನಿಲ್ಲ ಕ್ವಾಂಟಿಟಿ ಎಷ್ಟು ತೊಗೊಂಡಿದ್ದೀನಿ ಅಂತ. ಗೋಡಂಬಿ, ದ್ರಾಕ್ಷಿ, ಆಮೇಲೆ ಚೆರ್ರೀಸ್ ಹಾಕಿರ್ತೀನಿ, ಈ ಥರ ಸ್ವಲ್ಪ ಒಗ್ಗರಣೆ ಕೊಟ್ಟಿರ್ತೀನಿ. ಆ್ಯಂಡ್ ದಾಳಿಂಬೆ ಈ ಥರ ಮಾಡ್ಕೊಂಡಿರುವಂಥ 1 ಬೌಲಷ್ಟು ನಾನು ಮಧ್ಯಾಹ್ನ ಲಂಚ್ಗೆ ತೊಗೊಂಡಿರೋದು. ಆ್ಯಂಡ್ ನೈಟು ಬೇರೆ ಏನೂ ಮಾಡ್ಕೊಳ್ಳಿಲ್ಲ. ಆ್ಯಕ್ಚುಲಿ ನಾನು ಕಡಲೆಕಾಳಿತ್ತು, ಅದನ್ನು ಸೂಪ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಹಾಗಾಗಿ ಈ ಏನು ಬೆಳಗ್ಗೆ ಮಾಡ್ಕೊಂಡಿರೋಂಥ ಹಿಟ್ಟಿಂದನೇ ಮತ್ತು ಚಪಾತಿನ ಮಾಡಿಕೊಂಡೆ. ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು, ಎಕ್ಸ್ಟ್ರಾ ಏನಾದರೂ ಇತ್ತು ಅಂತಂದರೆ. ಸ್ವಲ್ಪ ಇತ್ತು, ಹಾಗಾಗಿ ನಾನು 1 ಚಪಾತಿನ ತೊಗೊಂಡೆ. ಸ್ಮಾಲ್ ಚಪಾತಿ, ತುಂಬ ಚಿಕ್ಕದು. ಅದ್ರ ಜೊತೆಗೆ ಮಿಕ್ಸ್ಡ್ ವೆಜಿಟೇಬಲ್ ಕರಿನ ತೊಗೊಂಡಿದ್ದೀನಿ ನೈಟ್ ಡಿನ್ನರ್ಗೆ. ತುಂಬ ಸಿಂಪಲ್ಲಾಗಿ ಇವತ್ತಿನ ಡೇ ಮುಗಿಸ್ಕೊಂಡ್ಬಿಟ್ಟೆ. ಆ್ಯಂಡ್ ಏನೇನೆಲ್ಲ ಆಗ್ತಾಯಿದೆ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅಪ್ಕಮಿಂಗ್ ವೀಡಿಯೋಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನ ವೆಯ್ಟ್ ಲಾಸ್ ಅಂತೂ ಸ್ಟಾಪ್ ಮಾಡೋಂಗೇ ಇಲ್ಲ, ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಅವನ್ನೆಲ್ಲ ನೀವು ಮಿಸ್ ಮಾಡದೆ ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಆ್ಯಂಡ್ ನೋಟಿಫಿಕೇಷನ್ನು ಆನ್ ಮಾಡಿ ಇಟ್ಕೊಂಡಿರಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.